ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೆ ಅವೇರ್ನೆಸ್ ಕೊಡಬೇಕಂತ ನಾನು ವಿನಂತಿ. ಧನ್ಯವಾದ. ಖಂಡಿತವಾಗ್ಲೂ ಅದೇ. ಮಧುಮಾದೇಗೌಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ. ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳ ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಭಾರತ ಸರ್ಕಾರ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ನೀಡಿದೆ. ಆದರೆ ಇಲ್ಲಿವರೆಗೂ ಕಳೆದ 17 ವರ್ಷ ಕಳೆದರೂ ಕೂಡ ಇಲ್ಲಿವರೆಗೂ ಕೂಡ ನಮಗೆ ಅದನ್ನು ಅಟಾನಮಸ್ ಮಾಡಲಿಕ್ಕೂ ಆಗಿಲ್ಲ ಮತ್ತು ಆ ಒಂದು ಭಾಷಾ ಕೇಂದ್ರಕ್ಕೆ ಒಂದು ಬಿಲ್ಡಿಂಗನ್ನು ಕೂಡ ಮಾಡಲಿಕ್ಕೆ ನಮ್ಮ ಸರ್ಕಾರದಿಂದ ಆಗಿಲ್ಲ. ಹಿಂದೆ ಬೇರೆ ಬೇರೆ ಸರ್ಕಾರಗಳು ಬಂದರೂ ಕೂಡ ಕನ್ನಡ ಭಾಷೆಗೆ ಏನು ಆದ್ಯತೆಯನ್ನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದು ಒಂದು ವಿಷಾದ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇವತ್ತು ಈ ಒಂದು ಕೇಂದ್ರಕ್ಕೆ ಒಂದು ಜಾಗವನ್ನು ಕೂಡ ಇಲ್ಲ. ಆ ಜಾಗವನ್ನು ಕೂಡ ಸರ್ಕಾರ ಕೊಟ್ಟು ಅಲ್ಲಿ ಒಂದು ಬಿಲ್ಡಿಂಗನ್ನು ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಅಟಾನಮಸ್ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಸಚಿವರು. ಮಾನ್ಯ ಸಭಾಪತಿಗಳೇ, ಈಗಾಗಲೇ ನಮ್ಮ ಸದಸ್ಯರು ಹೇಳಿದಂಗೆ 2008ರಲ್ಲಿ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಗೆ ಸ್ಥಾನಮಾನವನ್ನು ಘೋಷಿಸಿತು ಮಾನ್ಯ ಸಭಾಪತಿಗಳೇ. ಅದಾದಮೇಲೆ ಈಗಾಗಲೇ ನಮ್ಮಲ್ಲಿ ನಾವು 2020ರಾಗ ನಾವು NCH ಕಟ್ಟಡದ ಅಂದರೆ ವಿಶ್ವವಿದ್ಯಾಲಯದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈಗಾಗಲೇ ಬಿಲ್ಡಿಂಗನ್ನು ಪಡೆದುಕೊಂಡಿದ್ವಿ ಮಾನ್ಯ ಅಧ್ಯಕ್ಷರೇ. ಬಿಲ್ಡಿಂಗನ್ನು ಪಡೆದುಕೊಂಡಿದ್ವಿ. ಆದರೆ ನಮ್ಮ ಅಧ್ಯಯನ ಕೇಂದ್ರದವರು ನಮಗೆ ಜಾಗ ಬೇಕು ಅಂತ ಕೇಳಿದರು. ಅದಕ್ಕೆ ಈಗ 4 ಎಕರೆ 2 ಗುಂಟೆ ಜಮೀನನ್ನು ಕೂಡ ಮೈಸೂರು ವಿಶ್ವವಿದ್ಯಾಲಯ ಮಂಜೂರು ಮಾಡಿ ಕೊಟ್ಟಿದೆ ಮಾನ್ಯ ಅಧ್ಯಕ್ಷರೇ. ಅದನ್ನು ನಾವು ಭಾರತೀಯ ಭಾಷಾ ಸಂಸ್ಥಾನದ ಹೆಸರಿಗೆ ನೋಂದಣಿ ಮಾಡಿಸಲು ಈಗಾಗಲೇ ನಾವು ಕೇಂದ್ರ ಸಚಿವಾಲಯಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪ್ರಸ್ತಾವನೆಯನ್ನು 2021ನೇ ಸಲ್ಲಿಸಿದ್ವಿ ಮಾನ್ಯ ಅಧ್ಯಕ್ಷರೇ. ಅದಾದಮೇಲೆ ಈಗ 2022ರಲ್ಲಿ ಅವರ ಏನು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ನಮಗೆ MAO ಮಾಡ್ಕೊಳ್ಳಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಜಯಲಕ್ಷ್ಮಿ ವಿಲಾಸ್ ಅರಮನೆ ಕಟ್ಟಡವನ್ನು MAO ಮಾಡಿಕೊಂಡು ಅದನ್ನು ನವೀಕರಣ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಆದರೆ ಒಂದು ಕೇಂದ್ರ ಸರ್ಕಾರದ ನಾವು ಏನು 2020ರಲ್ಲಿ ಏನು 22ರಲ್ಲಿ ಏನು ಕಳಿಸಿದ್ವಿ ಮಾನ್ಯ ಅಧ್ಯಕ್ಷರೇ, ಅದು ಈಗ ಅದಕ್ಕೆ ಒಡಂಬಡಿಕೆ ಮಾಡೋದು ಇದನ್ನು ನಾವು ಖರೀದಿ ಮಾಡಲಿಕ್ಕೆ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ವಿ. ಅದರ ಜೊತೆಗೆ ನಾವು ಈಗಾಗಲೇ ನಮ್ಮ ಇಲಾಖೆಯಿಂದ ಈಗ ವಿಜಯಲಕ್ಷ್ಮಿ ಅರಮನೆ ಅದನ್ನು ತೆಗೆದುಕೊಂಡು ಅದನ್ನು ನವೀಕರಣನೂ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಮಾನ್ಯ ಅಧ್ಯಕ್ಷರೇ. ಆದಷ್ಟು ಬೇಗನೆ ಇನ್ನೊಂದು ಸತೆ ಕೇಂದ್ರ ಸರ್ಕಾರ ಜೊತೆಗೆ ನಾವು ಪತ್ರವನ್ನು ಬರೆದು ಆದಷ್ಟು ಬೇಗನೆ ಅದನ್ನು ಮಾಡಿಸ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಮಾನ್ಯ ಅಧ್ಯಕ್ಷರೇ. ಸಭಾಪತಿಗಳೇ, ನಮಗೆ 2008ರಲ್ಲಿ ನಮಗೆ ಏನು ಸ್ಥಾನಮಾನ ಸಿಕ್ಕಿದೆ ಅದೇ ರೀತಿ ಅದೇ ವರ್ಷದಲ್ಲಿ ತಮಿಳಿಗೂ ಕೂಡ ತಮಿಳುನಾಡಿಗೂ ಕೂಡ ಸಿಕ್ಕಿದೆ. ಆದರೆ ತಮಿಳುನಾಡಲ್ಲಿ ಈಗಾಗಲೇ ಅಟಾನಮಸ್ ಆಗಿ ತಮಿಳುನಾಡಿನ ಸರ್ಕಾರ ಈ ಒಂದು ಭಾಷೆಗೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಸರ್ಕಾರನೂ ಕೂಡ ಕನ್ನಡ ಭಾಷೆಗೆ ಒತ್ತನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಸಭಾಪತಿಗಳೇ, ಸದಸ್ಯರ ಏನು ಬೇಡಿಕೆ ಇದೆ, ನಿಜವಾಗಲೂ ನಮಗೆ ಭಾಳ ಅವಶ್ಯಕತೆ ಇದೆ. ಕನ್ನಡದ ಬಗ್ಗೆ ಕೇಂದ್ರ ಸರ್ಕಾರ ನಮಗಿನ್ನೂ ಬೆಂಬಲ ಮಾಡಬೇಕು. ಈಗಾಗಲೇ ನಾವು ಗ್ರ್ಯಾಂಟನ್ನೇ ಕೊಡುವಂಥ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ಜಾಗ ಕೊಡ್ರಿ ಅಂತ ನಮಗೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಜಾಗದ್ದು ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ. ಜಾಗ ನಮ್ಮದು ರಿಜಿಸ್ಟ್ರೇಷನ್ ಆದಮೇಲೆ ಉಳಿದ ಅನುದಾನವನ್ನು ಕೊಡಲಿಕ್ಕೆ ಬೇಡಿಕೆಯನ್ನು ಸಲ್ಲಿಸಲಿಕ್ಕೆ ಈಗ ರೆಡಿ ಮಾಡಿದ್ವಿ. ಮೊದಲು ಅವರ ಒತ್ತಾಯ ಏನಂದ್ರೆ ಮೊದಲು ಜಾಗ ಕೊಡಿ ಅಂತ ನಮ್ಗೆ ಒತ್ತಾಯವನ್ನು ಮಾಡ್ತೀವಿ. ಈಗ ಜಾಗ ಕೊಟ್ಟಿದ್ವಿ. ಜಾಗ ಕೊಟ್ಟು ಅದು ನೋಂದಣಿ ಆದ ತಕ್ಷಣ ನಾವು ನಮ್ಮ ಸದಸ್ಯರೇನೋ ಆಸೆ ಇದೆ, ನಿಶ್ಚಿತವಾಗಲೂ ಕನ್ನಡದ ಭಾಷೆ ವಿಚಾರದೊಳಗೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಅನುದಾನವನ್ನು ಕೊಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸಿದ್ಧಾಂತಗೌಡ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ.